ಮಕರ ಸಂಕ್ರಾಂತಿ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಯಲಹಂಕದಲ್ಲಿ ಆಯೋಜಿಸಿದಂತ ಸುಗ್ಗಿ ಹುಗ್ಗಿಯಲ್ಲಿ ಗ್ರಾಮೀಣ ಕಲರವ ಕಳೆಗಟ್ಟಿತು. ಮತ್ತೊಂದು ಕಡೆ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶಿಸಲಿದ್ದು ಆ ಕ್ಷಣವನ್ನ ತುಂಬಿಕೊಳ್ಳುವುದಕ್ಕೆ ಭಕ್ತರು ಕಾತರರಾಗಿದ್ದಾರೆ. ಸುಗ್ಗಿ ಸಂಭ್ರಮ, ದೇಸಿ ಆಟಗಳ ಸಡಗರ, ಮಕ್ಕಳು ಕ್ರೀಡೆಗಳನ್ನ ಆಡಿ ಖುಷಿ ಪಡ್ತಿದ್ರೆ ಸಂಜೆ ರಘು ದೀಕ್ಷಿತ್ ಹಲ್ಚಲ್ ಸೃಷ್ಟಿಸಿದ್ರು. ಮಸ್ತ್ ಮಸ್ತ್ ಹಾಡಿಗೆ ಸಚಿವರು ಕೂಡ ಸ್ಟೆಪ್ಸ್ ಹಾಕಿದ್ರು. ನಗರದ ಜಕ್ಕೂರು ಗ್ರೌಂಡ್ಸ್ನಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಆಯೋಜಿಸಿದ್ದ ಸುಗ್ಗಿ ಹುಗ್ಗಿ ಸಂಭ್ರಮ ಇದು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಸೊಗಡು ಮನೆ ಮಾಡಿತು. ಹಳ್ಳಿಕಾರ ಹೋರಿಗಳು, ಹಳ್ಳಿ ಶೈಲಿಯ ಊಟ, ಡೊಳ್ಳು ಕುಣಿತ ಸೇರಿದಂತೆ ನಾನಾ ಚಟುವಟಿಕೆಗಳಿದ್ವು. ಮಹಿಳೆಯರು ಪೊಂಗಲ್ ಮಾಡಿ ಖುಷಿ ಪಟ್ರು. ಬೆಲ್ಲದ ಪರಿಷೆ, ಲಗೋರಿ, ಬುಗುರಿ, ಚಿನ್ನಿದಾಂಡು, ಕುಂಟೆಬಿಲ್ಲೆ, ಗಾಳಿಪಟ ಸ್ಪರ್ಧೆಯು ಜೋರಾಗಿತ್ತು. ಇಲ್ಲೇನೆ ಲೈವ್ ಪೊಂಗಲ್ ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಜನ ನಮ್ಮ ಸಂಸ್ಕೃತಿ ಮತ್ತೆ ಹಬ್ಬ ಹೆಂಗೆ ಆಚರಿಸೋದು ಅಂತ ಮರಿತಾ ಇದ್ದಾರೆ ಅಂತ ಈ ಒಂದು ವಾತಾವರಣನ ನಾವು ಸೃಷ್ಟಿ ಮಾಡಿದ್ವಿ. ಇನ್ನು ರಾತ್ರಿ ರಘು ದೀಕ್ಷಿತ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದಂತ ಜನರು ಕುಣಿದು ಕುಪ್ಪಳಿಸಿದ್ರು. ಸಚಿವ ಕೃಷ್ಣ ಬೈರೇಗೌಡ ಸಹ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರು. ನಾಳೆ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಾವಣೆ ಮಾಡಲಿದ್ದಾನೆ. ನಾಳೆ ನಗರದ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಲಿದೆ. ಸಂಜೆ 5:20ರಿಂದ 5:23 ಸೂರ್ಯರಶ್ಮಿ ಶಿವಲಿಂಗಕ್ಕೆ ಸ್ಪರ್ಶಿಸಲಿದ್ದು ಒಟ್ಟು 3 ನಿಮಿಷಗಳ ಕಾಲ ಈ ದರ್ಶನ ಸಿಗಲಿದೆ. ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಇಲ್ಲಿ ನಮ್ಮ ಗಂಗಾಧರೇಶ್ವರ ದಕ್ಷಿಣಾಭಿಮುಖವಾಗಿದ್ದಾನೆ. ದಕ್ಷಿಣಾಭಿಮುಖವಾಗಿರೋ ಈಶ್ವರನ ದರ್ಶನ ಮಾಡಿದ್ರೆ 10 ಶಿವಾಲಯಗಳ ದರ್ಶನ ಒಂದು ಶಿವಾಲಯದಲ್ಲಿ ದೊರಕುತ್ತೆ ಅಂತ ನಮ್ಮ ಶಾಸ್ತ್ರ ಸಂಹಿತೆ ಹೇಳ್ತಾ ಇದೆ. ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಸವಿದು ಶುಭ ದಿನಗಳ ಆರಂಭಕ್ಕೆ ಜನರು ಸಜ್ಜಾಗ್ತಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.